ಭಾರತದ ಗಡಿ ಸಮೀಪವೇ ಹಾದು ಹೋಗಲಿದೆ ಚೀನಾದ ಬೃಹತ್ ಹೆದ್ದಾರಿ. 25,000 ಕಿಲೋಮೀಟರ್ ಉದ್ದದ ಮೆಗಾ ರಿಂಗ್ ರೋಡ್ ಇದು ಚೀನಾ ನಿರ್ಮಿಸ್ತಾ ಇದೆ. ಗೋಲ್ಡನ್ ಬಾರ್ಡರ್ ಕೋಸ್ಟ್ ಲೂಪ್ ಹೆಸರಿನ ಮಹತ್ವಾಕಾಂಕ್ಷಿ ಯೋಜನೆ ಇದು. ದೆಹಲಿ ಮುಂಬೈ ಎಕ್ಸ್‌ಪ್ರೆಸ್ ವೇಗಿಂತ ಬರೋಬ್ಬರಿ 18 ಪಟ್ಟು ಉದ್ದ ಇದೆ ಇದು. 2030ರೊಳಗೆ ಯೋಜನೆ ಪೂರ್ಣಗೊಳಿಸೋಕೆ ಚೀನಾ ಗುರಿ ಹೊಂದಿದೆ. ಇದು ಗುವಾಂಗ್ಚಿಯಿಂದ ಟಿಬೆಟ್ ಕ್ಸಿನ್ ಜಿಯಾಂಗ್ವರೆಗೆ ಬೃಹತ್ ರಸ್ತೆ ಜಾಲವನ್ನು ಹೊಂದುತ್ತೆ. ಭಾರತ, ಭೂತಾನ್, ನೇಪಾಳ, ಪಾಕಿಸ್ತಾನ, ವಿಯೆಟ್ನಾಂ ಗಡಿಗಳ ಸಮೀಪದ ಪ್ರದೇಶಗಳಿಗೆ ಸಂಪರ್ಕವನ್ನು ಕಲ್ಪಿಸುತ್ತಿರುವುದಿದು. ಮಂಗೋಲಿಯಾ, ರಷ್ಯಾ, ಉತ್ತರ ಕೊರಿಯಾ ಗಡಿ ಪ್ರದೇಶಗಳಿಗೂ ಸಂಪರ್ಕ ಕಲ್ಪಿಸುತ್ತೆ. ಚೀನಾದ ಪೂರ್ವ ದಕ್ಷಿಣ ಕರಾವಳಿಯನ್ನು ಕೂಡ ಬೆಸೆಯುವಂಥ ಮಹಾರಸ್ತೆ ಜಾಲ ಇದು. ಭಾರತದ ಮೇಲೆ ಏನು ಪರಿಣಾಮ ಆಗುತ್ತೆ ಈ ಹೆದ್ದಾರಿಯಿಂದ? ನೋಡಿ, ಭದ್ರತಾ ಸವಾಲು ಎದುರಾಗುತ್ತೆ. ಭಾರತದ ಗಡಿಯ ಸಮೀಪ ಚೀನಾದ ಬೃಹತ್ ಮೂಲಸೌಕರ್ಯ G219 ಹೆದ್ದಾರಿ ಲಡಾಖ್, ಅಕ್ಸಾಯ್ ಚಿನ್ ಪ್ರದೇಶಗಳ ಸಮೀಪ, ಅದು ಅರುಣಾಚಲ ಗಡಿಯತ್ತಲೂ ಕೂಡ ಚೀನಾದ ಮೂಲಸೌಕರ್ಯ ವಿಸ್ತರಣೆ ಸಂದರ್ಭದಲ್ಲಿ ಚೀನಾ ಚಲನವಲನಕ್ಕೆ ಅನುಕೂಲವಾಗುವಂತಹ ಸಾಧ್ಯತೆಗಳಿದ್ದಾವೆ. ನೋಡಿ, ನಮ್ಮ ಭಾರತದ ತೀವ್ರ ವಿರೋಧ ಇದೆ. LAC ಬಳಿ ಭಾರತದಿಂದಲೂ ಕೂಡ ರಸ್ತೆ ಸುರಂಗ ನಿರ್ಮಾಣಕ್ಕೆ ವೇಗ ಕೊಡಲಾಗಿದೆ. ನೋಡಿ, ಈಗ ಈ ಚೀನಾದ ಮೆಗಾ ರಸ್ತೆ ಜಾಲ ಭಾರತಕ್ಕೆ ಒಂದು ಭದ್ರತಾ ಸವಾಲನ್ನು ಕೊಡ್ತಾ ಇದೆ. ಯಾಕಂತ ಹೇಳಿದ್ರೆ, ಮೊದಲೇ ಈಗ ಚೀನಾದ ಗಡಿಗಳಲ್ಲಿ ಅವರು ನಮ್ಮ ಭೂಭಾಗವನ್ನು ಅತಿಕ್ರಮಣ ಮಾಡಿಕೊಳ್ತಿದ್ದಾರೆ ಅನ್ನುವಂಥ ಆರೋಪ ನೋಡ್ತಾ ಇರ್ತೀವಿ. ಅಥವಾ ಅಲ್ಲಿ ನಮ್ಮ ಸೈನಿಕರು ಮತ್ತು ಚೀನಾದ ಸೈನಿಕರು ಪರಸ್ಪರ ಈ ಕೆಲವೊಂದಿಷ್ಟು ಅರುಣಾಚಲ ಪ್ರದೇಶದ ಭೂಭಾಗಗಳಲ್ಲಿ ಈ ಹಿಂದೆ ಹೊಡೆದಾಡಿಕೊಂಡಿದ್ದನ್ನು ಕೂಡ ನೋಡಿದ್ದೀವಿ. ನಮ್ಮ ಸೈನಿಕರು ಕೂಡ ಅಲ್ಲಿ ಹುತಾತ್ಮರಾಗಿದ್ದರು, ಅವ್ರನ್ನೂ ಕೂಡ ಹೊಡೆದಿದ್ದರು. ಬಟ್ ಇಂತಹ ಸಂದರ್ಭದಲ್ಲಿ ಈ ರೀತಿ ಅದು 25,000 ಕಿಲೋಮೀಟರ್ ಹೆದ್ದಾರಿಯನ್ನು ಮಾಡ್ತಿರೋದು ನಮ್ಮ ದೇಶದ ಮೇಲೆ ಏನು ಪರಿಣಾಮ ಬೀರುತ್ತೆ? ಖಂಡಿತವಾಗ್ಲೂ ಕೆಲವೊಂದಿಷ್ಟು ದೊಡ್ಡ ಮಟ್ಟದ ಪರಿಣಾಮಗಳಾಗುವಂಥ ಸಾಧ್ಯತೆಗಳು ಇದ್ದಾವೆ. ಏನು ಸಂದೇಶ ಕೊಡೋಕ್ಕೆ ಹೋಗ್ತಿದ್ದಾರೆ ಇವರು? ನೋಡಿ, ಈಗ ಬೇರೆ ಬೇರೆ ದೇಶಗಳೊಂದಿಗೆ ಅವರು ವ್ಯಾಪಾರ ವಹಿವಾಟು ನಡೆಸುವಂಥ ಉದ್ದೇಶಕ್ಕೋಸ್ಕರನೇ ಇದೆಲ್ಲವನ್ನು ಕೂಡ ಮಾಡ್ತಾ ಇರ್ಬೋದು. ಆದರೆ ತಮ್ಮ ಒಂದು ವ್ಯಾಪ್ತಿಯನ್ನು ಮತ್ತೆ ವಿಸ್ತರಿಸ್ತಾ ಇದ್ದಾರೆ ಮತ್ತು ಭೂಭಾಗವನ್ನು ಕೂಡ ನಮ್ಮದು ಕೂಡ ಅತಿಕ್ರಮಿಸಿಕೊಳ್ಳಬಹುದೇನೋ ಅನ್ನುವಂಥ ಆತಂಕ ಈಗ ಒಂದು ಕಡೆ ನಿರ್ಮಾಣ ಆಗ್ತಾ ಇದೆ.